ನಮಸ್ಕಾರ. ನುಡಿಬೆಳಗು. ಅಭಿನವ ಗವಿಸಿದ್ದೇಶ್ವರ ಸ್ವಾಮೀಜಿ ಗವಿಮಠ ಕೊಪ್ಪಳರವರ ಲೇಖನ ನೋವಿಲ್ಲದ ಮನ, ಸಾವಿಲ್ಲದ ಮನೆ ಇಲ್ಲ. ಸಂಬಂಧಗಳು ಮುರಿಯಬಾರದು ಅಂತೀವಿ, ಆದರೆ ಯಾವ ಸಂಬಂಧಗಳು ಕಾಯಂ ಉಳಿದಿವೆ? ಈ ಭೂಮಿಯ ಮೇಲೆ ಗುರು ಶಿಷ್ಯರ ಸಂಬಂಧಗಳು ಸತ್ಯ ಅಂತ ಹೇಳೋಣವೆ? ಶಸ್ತ್ರ ಮತ್ತು ಶಾಸ್ತ್ರಗಳಲ್ಲಿ ಪ್ರವೀಣನಾದ ದ್ರೋಣಾಚಾರ್ಯ ತನ್ನ ಶಿಷ್ಯನ ಬೆರಳನ್ನೂ ಉಳಿಸಲಿಲ್ಲ. ಸಂಬಂಧ ಎಲ್ಲುಳಿತು? ಗಂಡ ಹೆಂಡತಿ ಸಂಬಂಧ ಉಳಿಯುತ್ತವೆ ಎನ್ನೋಣವೇ? ಜಮದಗ್ನಿ ತನ್ನ ಹೆಂಡತಿಯ ತಲೆ ಕಡಿಯಲು ಮಗನಿಗೆ ಹೇಳಿದ. ತಾಯಿ ಮಗನ ಸಂಬಂಧ ಉಳಿಯುತ್ತಾವೇನು? ಸಣ್ಣವರಿದ್ದಾಗ ಮಗು ಅಮ್ಮನ ಬಳಿಗೆ ಅಂಬೆಗಾಲೊಡಿತಾ ಬಂದರೆ ತಾಯಿ ತಾನು ಕೆಲಸ ಮಾಡುತ್ತಿದ್ದೇನೆಂದು ದೂರ ಸರಿಸುತ್ತಾಳೆ. ದೊಡ್ಡವನಾದ ಮೇಲೆ ಮಗನ ಬಯಸಿದರೆ ಆತ ಬರೋದೇ ಇಲ್ಲ. ಯಾವ ಸಂಬಂಧ ಉಳಿಯುತ್ತಾವೆ ಇಲ್ಲಿ? ನಾವು ಎಲ್ಲ ಸಂಬಂಧಗಳನ್ನು ಕಾಯಂ ಮಾಡಿಕೊಳ್ಳಲು ಹೊರಟಿದ್ದೇವೆ, ಆದರೆ ಅದರ ನಿಜರೂಪ ಹಾಗಿಲ್ಲ. ಇಬ್ಬರು ಅಣ್ಣ ತಮ್ಮಂದಿರು ಇದ್ದರು. ತಂದೆ ಹೊಲವನ್ನು ಪಾಲು ಮಾಡಿಕೊಟ್ಟಿದ್ದ. ಹೊಲದ ಬದಿಯಲ್ಲಿ ಮಾವಿನ ಗಿಡ ನೆಟ್ಟಿದ್ದರು. ಮರದ ಬೇರು ಕಾಂಡ ಅಣ್ಣನ ಹೊಲದಲ್ಲಿ ಇತ್ತು. ರೆಂಬೆಗಳು ಬಾಗಿ ಕಾಯಿ ಹಣ್ಣು ತಮ್ಮನ ಹೊಲಕ್ಕೆ ಬಾಗಿದ್ದವು. ಅದಕ್ಕೆ ಇಬ್ಬರ ನಡುವೆ ಜಗಳ ಆಯಿತು. ಮರದ ಬೇರು ನನ್ನ ಹೊಲದಲ್ಲಿ ಇರುವುದರಿಂದ ಹಣ್ಣು ನನ್ನದು ಎಂದು ಅಣ್ಣ. ಇಲ್ಲ, ಹಣ್ಣುಗಳು ನನ್ನ ಹೊಲದಲ್ಲಿ ಇದೆ, ಅದಕ್ಕೆ ಅವು ನನ್ನದು ಎಂದು ತಮ್ಮ. ಪ್ರಕರಣ ಕೋರ್ಟಿಗೆ ಹೋಯಿತು. ಕೋರ್ಟ್ ತಮ್ಮನ ಪರ ತೀರ್ಪು ನೀಡಿತು. ಕೋರ್ಟ್ನಲ್ಲಿ ಗೆದ್ದಿದ್ದೇನೆ ಅಂತ ತಮ್ಮ ಊರಿಗೆಲ್ಲ ಊಟ ಹಾಕಿಸಿದ. ಮಾರನೇ ದಿನ ಬೆಳಿಗ್ಗೆ ಬಂದು ನೋಡಿದರೆ ಎಲ್ಲ ಮಾವಿನ ಮರಗಳನ್ನು ಯಾರೋ ಕಡಿದು ಹಾಕಿದ್ದರು. ಕೋರ್ಟ್ನಲ್ಲಿ ಕೇಸು ತಮ್ಮನ ಪರ ಆಯಿತು, ಆದರೆ ಸಂಬಂಧ ಮುರಿದು ಹೋಗಿತ್ತು. ಪಕ್ಷಿಗಳು ಗೂಡು ಕಟ್ಟುತ್ತವೆ, ಮರಿಗಳನ್ನು ಮಾಡುತ್ತವೆ. ಅಲ್ಲಿ ಇಲ್ಲಿ ತಿರುಗಾಡಿ ಆಹಾರ ತಂದು ಮರಿಗಳಿಗೆ ತಿನ್ನಿಸುತ್ತವೆ. ರೆಕ್ಕೆ ಬಲಿತ ನಂತರ ಮರಿ ಹಕ್ಕಿಗಳು ಆರಿ ಹೋಗುತ್ತವೆ. ಕಾಡಿನಲ್ಲಿರುವ ಹಕ್ಕಿಗಳಿಗೂ ಅಷ್ಟೇ, ನಾಡಿನಲ್ಲಿರುವ ಮನುಷ್ಯರಿಗೂ ಅಷ್ಟೇ. ಯಾವ ಸಂಬಂಧಗಳು ಶಾಶ್ವತ ಅಲ್ಲ. ಸಾವು ಬರಬಾರದು ಅಂತೀವಿ, ಆದರೆ ಸಾವು ಬಿಟ್ಟೀತೇನು? ನೋವಿಲ್ಲದ ಮನ, ಸಾವಿಲ್ಲದ ಮನೆ ಈ ಜಗತ್ತಿನಲ್ಲಿ ಇಲ್ಲ. ಇದರ ನಡುವೆ ಒಂದು ಹೂವು ಅರಳುತ್ತದೆ ಎಂದರೆ ಅರಳಿದ್ದು ಬಾಡಲೇಬೇಕು, ಕಟ್ಟಿದ್ದು ಬೀಳಲೇಬೇಕು, ಹತ್ತಿದ್ದು ಆರಲೇಬೇಕು, ಹುಟ್ಟಿದ್ದು ಸಾಯಲೇಬೇಕು. ಇದು ನಿಸರ್ಗದ ನಿಯಮ. ನಮ್ಮ ಇಚ್ಛೆಯಂತೆಯೇ ಇಲ್ಲಿ ಯಾವುದೂ ನಡೆಯುವುದಿಲ್ಲ. ಹಾಗಾದರೆ ಇದು ಯಾರ ಇಚ್ಛೆಯಂತೆ ನಡೆಯುತ್ತದೆ? ನನಗೆ ಹಸಿವಾಗಿದೆ ಎಂದು ಮಾವು ಹಣ್ಣಾಗೋದಿಲ್ಲ. ನನಗೆ ಬಾಯಾರಿಕೆ ಆಗಿದೆ ಎಂದು ಹೊಳೆಯಲ್ಲಿ ನೀರು ಹರಿಯೋದಿಲ್ಲ. ನಮಗೆ ಬೇಕಾದ ಗಾಳಿ ಬೀಸೋದಿಲ್ಲ, ಸೂರ್ಯೋದಯ ಆಗುವುದಿಲ್ಲ. ಇದೆಲ್ಲ ಯಾರ ಇಚ್ಛೆ ಎಂದರೆ ಈಶ್ವರನ ಇಚ್ಛೆ. ಇದು ಅವನ ಇಚ್ಛೆ ಎಂದು ತಿಳಿದುಕೊಳ್ಳುವುದೇ ಶರಣಾಗತಿ. ನಮಸ್ಕಾರ. ಧನ್ಯವಾದಗಳು.